ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಆ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾಟ್ ಫಾರ್ ಸೇಲ್ ಇದೇನಪ್ಪ ಅಂತ ನೀವು ಯೋಚನೆ ಮಾಡಬಹುದು. ಒಬ್ಬ ದೊಡ್ಡ ಲೇಖಕಿ ಈ ರೀತಿಯಾಗಿ ಬರೀತಾರೆ ಆಂಗ್ಲ ಭಾಷೆಯಲ್ಲಿ, ದ ಗ್ರೇಟೆಸ್ಟ್ ವಾಂಟ್ ಆಫ್ ದ ವರ್ಲ್ಡ್ ಇಸ್ ಮೆನ್ ಹೂ ವಿಲ್ ನಾಟ್ ಬಿ ಬಾಟ್ ಆರ್ ಸೋಲ್ಡ್. ಸತ್ಯವೇದವನ್ನು ಓದಬೇಕಾದ್ರೆ ಯೂದ ಮಾತ್ರ ಯೇಸು ಸ್ವಾಮಿಯನ್ನ ಮಾರಾಟ ಮಾಡ್ದ ಅಂತ ಅನ್ಕೊಂಡಿದ್ದೇವೆ. ನಾವು ಕೂಡ ಮಾರಾಟ ಮಾಡ್ತೀವಿ. ಆದರೆ ಎಷ್ಟೋ ಜನರು ಏನೇ ಬಂದರೂ ಯೇಸು ಸ್ವಾಮಿಯನ್ನ ಮಾರಾಟ ಮಾಡಿಲ್ಲ. ಅಂಥವ್ರಿಗೋಸ್ಕರ ಈ ಕಾರ್ಯಕ್ರಮ. ಬನ್ನಿ, ಅಂಥವರು ಒಬ್ಬರು ಈ ಕಾರ್ಯಕ್ರಮಕ್ಕೆ ಮೆರಗನ್ನು ನೀಡಲು ಬಂದಿದ್ದಾರೆ. ಬೋಧಕರಾಗಿರ್ತಕ್ಕಂಥ ರವಿಚಂದ್ರ ಅವರು. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಪ್ರೌಢಾವಸ್ಥೆಗೆ ನೀವು ಕಾಲಿಡ್ತೀರಾ. ನೆಂಟರು, ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳಿಲ್ಲ, ಎಲ್ಲರೂ ನಿಮ್ಮಿಂದ ದೂರ ಹೋಗ್ಬಿಟ್ಟಿದ್ದಾರೆ. ನೀವು ಹೊರದೇಶದ ದೇವರನ್ನು ಅಂಗೀಕರಿಸಿದ್ದೀರಾ. ಅದು ಯಾಕೆ ಐ ಡೋಂಟ್ ನೋ ವೈ ಅ ಲಾಟ್ ಆಫ್ ಪೀಪಲ್ ಇನ್ ಬ್ಯಾಂಗ್ಳೂರು, ಅದನ್ನು ನಾನು ನೋಡಿದ್ದೀನಿ. ಅದು ದಕ್ಷಿಣ ಕರ್ನಾಟಕದಲ್ಲಿ ಕ್ರೈಸ್ತಿಯರನ್ನು ನೋಡಿ ಹೊರದೇಶದ ದೇವರುಗಳನ್ನು ನೀವು ಆಯ್ಕೆ ಮಾಡಿದ್ದೀರಾ ಅಂತಾರೆ. ಅದು ಒಂದು ಕಡೆ ಇರಲಿ. ಓಕೆ, ನೀವು ಈಗಾಗಲೇ ನಿಮ್ಮ ತಂದೆಯು ಯೇಸು ಸ್ವಾಮಿಯನ್ನ ಅಂಗೀಕರಿಸಿ ಸ್ವಂತ ರಕ್ಷಕನಾಗಿ ಅವರ ನೆಂಟರನ್ನ ಕಳೆದುಕೊಂಡಿದ್ದಾರೆ. ನಿಮಗೆ ವೈಯಕ್ತಿಕವಾಗಿ ವಾಟ್ ವೇರ್ ದ ಲಾಸಸ್ ದಟ್ ಯು ವೆಂಟ್ ಥ್ರೂ ಆಸ್ ಎ ಟೀನೇಜ್ ಬಾಯ್ ಕಮಿಂಗ್ ಇನ್ ಟು ಕ್ರಿಶ್ಚಿಯಾನಿಟಿ? ಆ ಸಂದರ್ಭಗಳನ್ನು ಖಂಡಿತ ವರ್ಣನೆ ಮಾಡ್ಲಿಕ್ಕೆ ಆಗೋದಿಲ್ಲ ಬೋಧಕರೇ. ಯಾಕೆ ಈ ಪದ ನಾನು ಹೇಳ್ತಾ ಇದ್ದೀನಿ ಅಂದರೆ, ನಮಗೂ ಆಸೆ ಇರುತ್ತೆ. ಬೇಸಿಗೆ ರಜಾ ಬರುತ್ತೆ, ದಸರಾ ರಜಾ ಬರುತ್ತೆ. ಆ ಸಂದರ್ಭದಲ್ಲಿ ನಾವು ಊರಿಗೆ ಹೋಗ್ಬೇಕು ಅಂತ ಆಸೆ ಇರುತ್ತೆ. ಊರಿಗೆ ಹೋಗುವಂಥ ಸಂದರ್ಭ, ನಮ್ಮ ಮನೇಲಿ ನಮ್ಮ ತಂದೆ ತಾಯಿ ಎಲ್ಲೋ ಒಂದು ಕಡೆ ಸ್ವಲ್ಪ ಬೆಳಿಗ್ಗೆ ಕರ್ಕೊಂಡು ಹೋಗ್ತಿದ್ರು. ಅವ್ರ ಜೊತೆನೇ ನಾವು ವಾಪಸ್ ಬರಬೇಕಾಗಿತ್ತು. ಒಂದು ದಿನನೂ ನಮ್ಮನ್ನು ಅಲ್ಲಿ ಬಿಡ್ತಿರ್ಲಿಲ್ಲ. ಯಾಕೆಂದ್ರೆ ಅವರೆಲ್ಲರೂ ಸಹ ಪೂಜೆ ಪುರಸ್ಕಾರ ಮಾಡ್ಕೊಳ್ತಿದ್ರು. ಅವ್ರ ಜೊತೆ ಎಲ್ಲೋ ಬಿಟ್ಟರೆ ನಮ್ಮ ಮಕ್ಕಳ ಮನಸ್ಸಲ್ಲಿ ಅದೇನಾದರೂ ಬೇರೂರಿಗೆ ಕುತ್ಕೋಬೋದು ಎಂಬುದಾದಂಥ ಆಲೋಚನೆ ನಮ್ಮ ತಂದೆ ತಾಯಿದಿತ್ತು. ನಮ್ಮ ತಂದೆ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದೇ ಮಾತು ಹೇಳೋರು, ನೋಡು ಮಗನೇ, ನಾವು ಹೋಗ್ತೀವಿ, ನಮ್ಮ ಕೆಲಸ ಮುಗಿಸ್ಕೊಂಡು ನಾವು ವಾಪಸ್ ಬರ್ತೀವಿ. ಅಲ್ಲಿ ನಾವು 1 ಗಂಟೆನೂ ನಾನು ಇರಲ್ಲ. ನೀನು ನನ್ನ ಜೊತೆ ಬರಬೇಕು. ನೀನು ಅಲ್ಲಿ ಹಠ ಮಾಡಬಾರ್ದು. ಅಲ್ಲಿರ್ತೀನಿ, ನನಗೂ ಸಂಬಂಧ ಬೇಕು, ನನಗೂ ಅಣ್ಣ ತಮ್ಮದಿರಿದ್ದಾರೆ, ಅವರು ಹೊಲ ಗದ್ದೆ, ಆ ಮನೆ, ಆ ತೋಟ, ಇದೆಲ್ಲ ಹಳ್ಳಿ ಆ ಒಂದು ಪರಿಸರದಲ್ಲಿ ನಾನು ಇರಬೇಕು. ಅವ್ರ ಮುಂದೆ ಏನು ಸೀನ್ ಮಾಡಬಾರ್ದು ನೀವು ಅಂತ ಇರ್ತದಲ್ಲ, ಮಕ್ಕಳು ಹಠ ಮಾಡೋದು ಜಾಸ್ತಿ. ಹಾಗಾಗಿ ಅವ್ರು ಮೊದಲೇ ನಮಗೆ ಎಲ್ಲ ಹೇಳ್ಬಿಟ್ಟು ಹೋಗ್ಬಿಡೋರು. ಆಯಿತು ಆಯಿತು ಅಂತ ನಾವು ಇಲ್ಲಿಂದ ಹೋಗ್ಬಿಡ್ತಿದ್ವಿ. ಆದರೆ ಊರಿಗೆ ಹೋದಾಗ ನಮ್ಮ ಮನಸ್ಸು ಬದಲಾವಣೆ ಆಗ್ತಿತ್ತು. ಯಾಕೆಂದರೆ ವಾತಾವರಣ ನೋಡಿದಾಗ, ಆ ಹಸುಗಳು, ಆ ಕುರಿ ಮೇಕೆ ದನಗಳು, ಹೊಲ ಗದ್ದೆಗಳು, ಬೆಳೆಗಳನ್ನು ನೋಡಿದಾಗ ನನಗಿನ್ನೂ ಒಂದು ಜ್ಞಾಪಕ ಇದೆ. ನಮ್ಮ ಚಿಕ್ಕಪ್ಪನ ಮಗ ರಾಜ ಅಂತ ಈಗಲೂ ಇದ್ದಾನೆ. ಅವನು ಹೇಳ್ತಾನೆ, ಬಾರೋ ತೋಟಕ್ಕೆ ಹೋಗ್ಬಿಟ್ಟು ಬರೋಣ ಅಂತ. ಸರಿ, ಅವನ ಜೊತೆ ಹೋದೆ ನಾನು. ಅವರು ಟೊಮೊಟೊ ಗಿಡ ಹಾಕಿದ್ರು. ಟೊಮೊಟೊ ಗಿಡ ಹಾಕಿದ್ರು. ನನಗೆ ಅಷ್ಟು, ನೀವು ನೆನೆಸ್ಕೊಳ್ರಿ, ಆ ಸಂದರ್ಭದಲ್ಲಿ ಅವ್ನು ಹೇಳಿದ್ ನಾನು ನಂಬಿಟ್ಟೆ. ಏನು ಹೇಳ್ದ ಅಂದರೆ, ಟೊಮೊಟೊ ತಿನ್ನೋ ಅಂದ. ಅದು ಗ್ರೀನ್ ಆಗಿತ್ತು. ಹಣ್ಣಾದರೆ ಕೆಂಪಾಗುತ್ತೆ, ಅದಕ್ಕಿಂತ ಮುಂಚೆ ಹಸಿರಾಗಿರುತ್ತೆ. ಇಲ್ಲ ಕಣೋ, ಹಸಿರಾಗಿದೆ, ಅದು ಹೆಂಗೋ ತಿನ್ನೋದು? ಅದಕ್ಕೆ ಅವನೇನು ಹೇಳ್ತಾನೆ ಅಂದರೆ, ಒಳಗಡೆ ಕೆಂಪಾಗಿರುತ್ತೆ ಕಣೋ, ಮೇಲ್ ಮಾತ್ರ ಹಸಿರಾಗಿರುತ್ತೆ, ನೀನು ತಿನ್ನು. ಅವನೇನು ನನ್ನನ್ನು ಸೂಚಿಸ್ತಾ ಇದ್ದಾನೆ ಅಂದರೆ, ಇವನು ಸಿಟಿಲಿ ಬೆಳೀತಾ ಇದ್ದಾನೆ, ಇವನ್ನೆಲ್ಲ ಒಂದು ಕಡೆ ಬೆಂಗಳೂರಲ್ಲಿ ಇದ್ದಾನೆ, ಇವ್ನಿಗೇನು ಗೊತ್ತಿಲ್ಲ, ನಾವೇನು ಹೇಳಿದ್ರು ಅವ್ನು ನಂಬ್ತಾನೆ. ಖಂಡಿತ ನಾನು ನಂಬದೆ ಕೂಡ. ಯಾಕೆಂದರೆ ನನಗೆ ಅದೆಲ್ಲ ಹೊಸದಾಗಿ ಕಾಣ್ತಾ ಇದೆ. ನಮ್ಮ ತಂದೆಯವರ ಸಂಬಂಧ ಯಾವಾಗ ಅದು ಚಿಕ್ಕ ವಯಸ್ಸಲ್ಲಿ ಕಳೆದು ಹೋಯಿತು, ನಮ್ಮ ತಂದೆ ಯಾವಾಗ ಯೇಸು ಸ್ವಾಮಿನ ಸ್ವೀಕಾರ ಮಾಡಿದ್ರು, ನಮ್ಗೆ ಹಳ್ಳಿ ಆಲೋಚನೆಗಳಲ್ಲಿ ದೂರ ಹೋಗ್ಬಿಡ್ತು. ಸೊ ಇಂಥ ಸಂದರ್ಭಗಳಿದ್ದಾಗ ನಾವು ಆ ಭಾಗಕ್ಕೆ ಹೋದಾಗ ನಮ್ಗೆ ಇರಬೇಕು ಅಂತ ಆಸೆ ಆಗುತ್ತೆ. ಆದರೆ ನಮ್ಮ ತಂದೆ ತಾಯಿಯವರ ಒಂದು ಒತ್ತಡಕ್ಕೋಸ್ಕರ ನಾವು ಅಲ್ಲಿಂದ ಹೊರಗಡೆ ಬರಬೇಕಾಗತ್ತೆ. ಇಂಥ ಒಂದು ಆಲೋಚನೆ ನಮಗೂ, ಯಾಕೆಂದರೆ ಆ ಚಿಕ್ಕ ವಯಸ್ಸಲ್ಲಿ ಆ ಒಂದು ಪ್ರೌಢಾವಸ್ಥೆಗೆ ಬಂದಾಗ ನಮಗೂ ಸ್ನೇಹಿತರು ಬೇಕು ಅನಿಸುತ್ತೆ, ಒಂದು ಆಟ ಆಡಲಿಕ್ಕೆ ನಮಗೆ ಫ್ರೆಂಡ್ಶಿಪ್ ಬೇಕು ಅನಿಸುತ್ತೆ. ಯಾವುದೂ ಇಲ್ಲದೆ ನಾವು ಬೆಳೆದಿದ್ದು ಕೇವಲ ಸಭೆಯಲ್ಲಿ ಅಂತ ಮಾತ್ರ ಹೇಳಬೇಕಷ್ಟೇ. ಈಗ ಬೇರೆ ಯಾರೂ ಸಹ ನಮ್ಮ ಜೊತೆ ಇರಲೇ ಇಲ್ಲ. ನಮ್ಮ ಪ್ರೌಢಾವಸ್ಥೆ ಬೆಳೆದಿದ್ದು ಎಲ್ಲೋ ಒಂದು ಕಡೆ ನಾವು ಶನಿವಾರ ಅಂತ ಬಂದಾಗ, ಶನಿವಾರ ನಾವು ನನ್ನ ಶಾಲೆಗೆ ಹೋಗ್ತಿರ್ಲಿಲ್ಲ. ನಮ್ಮ ತಂದೆ ತಾಯಿ ಸ್ಟ್ರಿಕ್ಟಾಗಿ ಹೇಳಿಬಿಟ್ರು, ಶನಿವಾರ ಸ್ಕೂಲ್ಗೆ ಹೋಗ್ಬೇಡಪ್ಪ. ಈಗ ದಟ್ಸ್ ಅ ವೆರಿ ಗುಡ್ ಪಾಯಿಂಟ್. ಅದನ್ನು ಸ್ವಲ್ಪ ಚರ್ಚೆ ಮಾಡಬೇಕಾಗಿದೆ. ಈಗ ಪ್ರೌಢಾವಸ್ಥೆ ಅಂತ ಹೇಳಿ ನಾವು ಹೇಳುವಾಗಾದ್ರೆ ಒಂದು 7ನೇ ತರಗತಿ ಇರ್ಬೋದು ಅಥವಾ 8ನೇ ತರಗತಿ ಇರ್ಬೋದು. ನೀವು 7-8ನೇ ತರಗತಿಗೆ ಬಂದಾಗ ಸಬ್ಜೆಕ್ಟ್ಗಳೆಲ್ಲ ಸ್ವಲ್ಪ ಕಷ್ಟ ಆಗ್ಬಿಡ್ತವೆ. ಸಬ್ಜೆಕ್ಟ್ಗಳು ಬರ್ತವೆ, ಹಿಸ್ಟ್ರಿ ಅಂತೆ, ಜಾಗ್ರಫಿ ಅಂತೆ, ಸಿವಿಕ್ಸ್ ಅಂತೆ, ಆ ರೀತಿಯಾಗಿ ವಿಭಿನ್ನವಾಗಿರ್ತಕ್ಕಂಥ ಸಬ್ಜೆಕ್ಟ್ಗಳು ಬರ್ತವೆ. ನಿಮ್ಮ ತಂದೆ ನೇರವಾಗಿ ಡೋಂಟ್ ಗೋ ಟು ಸ್ಕೂಲ್ ಆನ್ ಸ್ಯಾಬತ್ ಅಂತ ಹೇಳಿದಾಗ ನಿಮಗೆ ಒಂದು ಕಡೆ ಖುಷಿ ಇರಬಹುದು.
ಆದರೆ ಅದರ ಒಂದು ಪರಿಣಾಮಗಳು ನೀವೇ ನೋಡಬೇಕಾಗಿತ್ತಲ್ಲ. ಸೋಮವಾರ ಸ್ಕೂಲ್ಗೆ ಹೋದ್ರೆ ಖಂಡಿತವಾಗ್ಲೂ ನಿಮಗೆ ಪೆಟ್ಟು ಬೀಳ್ತಾ ಇತ್ತು, ಏನಂತೀರಾ? ಆ ಸಂದರ್ಭದಲ್ಲಿ ನಮ್ಮ ತಂದೆ ತಾಯಿ ಹತ್ರ ಹೇಳಿದಾಗ ನಾನು ಖಂಡಿತ ಖುಷಿ ಆಗೋದು. ಸ್ಕೂಲ್ಗೆ ಹೋಗದೆ ಇರಿದ್ರೆ ನೀನು ಮನೇಲಿ ಇರು ಅಂತಂದಾಗ ಯಾರು ಖುಷಿ ಆಗ್ತಿರಲ್ಲ ಮಕ್ಕಳಲ್ಲಿ, ಖಂಡಿತ ಖುಷಿ ಆಗೋದು. ಆದರೆ ಎಕ್ಸಾಮ್ಸ್ ಅಂತ ಬಂದಾಗ ಸಬ್ಜೆಕ್ಟ್ಸ್ ಅದು ಸ್ವಲ್ಪ ನನಗೆ ಮ್ಯಾಥ್ಸ್ ಅಂದರೆ ತುಂಬ ಕಷ್ಟ, ಈಗಲೂ ಕಷ್ಟನೇ ನನಗೆ, ಅದೆಲ್ಲ ಅರ್ಥನೇ ಆಗಲ್ಲ ನನಗೆ. ಆ ಗಣಿತ ವಿಚಾರಗಳು ಬಂದಾಗ ನಾನು ಖಂಡಿತ ಅದರಲ್ಲಿ ಏನಾದರೂ ಮಾರ್ಕ್ಸ್ ಕಡಿಮೆ ಬಂದಾಗ, ನನಗೆ ಏನಾದರೂ ಒಂದು ಸೈನ್ಸಲ್ಲಿ ಮಾರ್ಕ್ಸ್ ಕಡಿಮೆ ಬಂದಾಗ ನಾನು ಅದನ್ನು ಹೆಮ್ಮೆಯಿಂದ ನಾನು ಬಂದು ಹೇಳ್ತಿದ್ದೆ, ನೀವು ನನ್ನ ಸ್ಕೂಲ್ ಕಳಿಸ್ತಾ ಇರಲಿಲ್ಲ ಶನಿವಾರ, ಅದಕ್ಕೋಸ್ಕರ ಕಡಿಮೆ ಬಂದಿದ್ದೆ, ನನಗೇನು ಗೊತ್ತಿಲ್ಲ, ಅದಕ್ಕೆ ನಾನು ಜವಾಬ್ದಾರ ಅಲ್ಲ ಅಂತ. ಸೊ ಇದೊಂದು ನನಗೆ ಒಂದು ಚಾನ್ಸ್ ಸಿಕ್ತಿತ್ತು, ಆಗ ನಾನು ಏನು ಬೇಕಾದ್ರೂ ಹೇಳ್ಬೋದಾಗಿತ್ತು. ಸೊ ಈ ರೀತಿ ವಿಚಾರವಾಗಿ ವಿಶೇಷವಾಗಿ ನಾನು ಆಲೋಚನೆ ಮಾಡಿದ್ದೇನೆಂದರೆ, ನಮ್ಮ ತಂದೆ ತಾಯಿಗಳು ಯಾವಾಗ ನಮ್ಮನ್ನು ಶಾಲೆಯಿಂದ ನೀವು ಬಿಟ್ಟು ಹೋಗ್ರಿ ಅಂತಂದಾಗ ಆವಾಗ ನಮಗೆ ಅದರ ಪ್ರಾಮುಖ್ಯತೆ ಗೊತ್ತಾಗ್ತಾ ಇರಲಿಲ್ಲ. ಯಾಕೆ ನಾವು ಶನಿವಾರ ಸಭೆಗೆ ಹೋಗ್ತಾ ಇದ್ದೀವಿ ಶಾಲೆಯನ್ನು ಬಿಟ್ಟು ಅಂತ. ಆದರೆ ಬೆಳೀತಾ 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 ನಮ್ಗೆ ಅರ್ಥ ಆಗಿದ್ದು, ಹೌದು ಎಲ್ಲಕ್ಕಿಂತ ಬಹುಮುಖ್ಯವಾಗಿ ನಮಗೆ ಸಭೆಯೇ ಆಧಾರ ಎಂಬುದಾಗಿ ನಮ್ಗೆ ಆಮೇಲೆ ಆನಂತರ ನಮಗೆ ಗೊತ್ತಾಯಿತು. ಪಾಸ್ಟರ್ ರವಿ, ನಾನು ಒಂದು 4 ತಲೆಮಾರುಗಳಿಂದ ನಾನು ಸೆವೆಂತ್ ಡೇ ಅಡ್ವೆಂಟಿಸ್ಟ್ನಲ್ಲಿ ಇದ್ದೇನೆ. ಆದರೆ ನಾನು ನೋಡಿರ್ತಕ್ಕಂಥದ್ದು ಎಷ್ಟೋ ಕುಟುಂಬಗಳು, ನಿಮ್ಮ ಕುಟುಂಬಗಳ ರೀತಿ ನಾನು ನೋಡಿರ್ತಕ್ಕಂಥದ್ದು, ನಿಮ್ಮಲ್ಲಿ ಇರ್ತಕ್ಕಂಥ ನಂಬಿಕೆ ಎಲ್ಲೋ ಒಂದು ಕಡೆ ನಮ್ಮದು ಒಂಥರ ಡೈಲ್ಯೂಟ್ ಆಗಿಬಿಟ್ಟಿರ್ತದೆ ಅಂತ ನನಗನ್ಸುತ್ತೆ. ಆದರೂ ನಿಮ್ಮ ತಂದೆ ಆ ಒಂದು ಪ್ರಾಬಬ್ಲಿ ಹಿ ವಾಸ್ 50 years old, ಅವರ ಒಂದು 50 ವಯಸ್ಸು ಅಥವಾ 45 ವಯಸ್ಸಿನಲ್ಲಿ ಅವರು ಯೇಸು ಸ್ವಾಮಿಯನ್ನು ಅಂಗೀಕರಿಸಿದ್ರು ಏನೋ ಗೊತ್ತಿಲ್ಲ, ಐ ಆಮ್ ಜಸ್ಟ್ ಟೇಕಿಂಗ್ ಅ ಗೆಸ್. ಅದಾದ ಮೇಲೆ ಅಷ್ಟೋ ಒಂದು ಪ್ರಭಾವ ಬೀರಿತರಾಗಿ ಅವರು ತಮ್ಮ ಮಕ್ಕಳನ್ನು, ನೀವು ಶಾಲೆಗೂ ಹೋಗಬಾರ್ದು, ಯು ಶುಡ್ ನಾಟ್ ಗೋ ಟು ಸ್ಕೂಲ್, ಯು ಶುಡ್ ನಾಟ್ ಪ್ಲೇ, ಯು ಶುಡ್ ಕಮ್ ಟು ಚರ್ಚ್, ನೀವು ಸಭೆಗೆ ಬರಬೇಕು, ಆಟ ಆಡೋಕ್ಕೆ ಹೋಗಬಾರ್ದು, ಇದನ್ನು ಅಗಮ್ಯವಾಗಿ ನೀವು ಅದನ್ನು ಪಾಲನೆ ಮಾಡಬೇಕು ಅಂತ ಹೇಳಿರ್ತಕ್ಕಂಥದ್ದು ನಿಜವಾಗ್ಲೂ ಒಂದು ಸಂತೋಷ ತರುವಂಥ ವಿಚಾರವಾಗಿದೆ. ಐ ವಿಶ್ ಐ ಹ್ಯಾಡ್ ಮೆಟ್ ಯುವರ್ ಫಾದರ್, ಐ ನೆವರ್ ಮೆಟ್ ಯುವರ್ ಫಾದರ್. ಖಂಡಿತವಾಗ್ಲೂ ಇದ್ರ ಬಗ್ಗೆ ನಾವು ಇನ್ನೂ ಮಾತಾಡೋಣ. ಈಗ ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿಯುತ್ತದೆ. ವೆಲ್ಕಮ್ ಬ್ಯಾಕ್. ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ಎಲ್ಲೋ ಒಂದು ಕಡೆ ಜೀವನದಲ್ಲಿ ಪ್ರೌಢಾವಸ್ಥೆಗೆ ನೀವು ಕಾಲಿಟ್ಟಾಗ ನೀವು ಕಳೆದುಕೊಂಡಂಥ ವಿಚಾರಗಳಿರಬಹುದು ಅಥವಾ ಕಳೆದುಕೊಂಡಂಥ ಸಂಬಂಧಗಳಿರಬಹುದು. ಆದರೆ ನಿಜವಾಗಲೂ ಯೇಸು ಸ್ವಾಮಿಯನ್ನು ಮತ್ತು ಈ ಸತ್ಯ ಸಭೆಯನ್ನು ಸೀರಿಯಸ್ ಆಗಿ ನೀವು ಯಾವಾಗ ತೆಗೆದುಕೊಳ್ಳೋಕೆ ಶುರು ಮಾಡಿದ್ರಿ? ಓಕೆ, ನಾನು ನಿಮಗೆ ಆಗಲೇ ತಿಳಿಸ್ಕೊಟ್ಟೆ, ನಾನೆಲ್ಲೋ ಒಂದು ಕಡೆ ಒಂದು ಶವಾಗಾರದಲ್ಲಿ ಬಿದ್ದ ಹಾಗೆ ಬಿದ್ದಿದ್ದೆ ಆಸ್ಪತ್ರೆಯಲ್ಲಿ. ಆ ಸಂದರ್ಭದಲ್ಲಿ ನಮ್ಮ ತಾಯಿ ಒಂದು ಪ್ರಾರ್ಥನೆ ಮಾಡಿದ್ರು ದೇವರಿಗೆ, ಒಂದು ವೇಳೆ ಈ ಮಗನ ನೀನೇನಾದರೂ ಉಳಿಸಿಕೊಟ್ರೆ ಖಂಡಿತ ನಿನ್ನ ಸೇವೆಗೆ ನಾನು ಪ್ರತಿಷ್ಠೆ ಪಡಿಸ್ತೀನಿ ಅಂತ. ನಾನು ಬದುಕಿದೆ, ಚೆನ್ನಾಗಾದೆ, ಶಾಲೆ ಎಲ್ಲ ಮುಗೀತು. ಅದು ಮುಗಿದಂಥ ಆ ಒಂದು ಸಂದರ್ಭ, ಆ ನಡೀತಿದ್ದಂಥ ಸಂದರ್ಭದಲ್ಲೂ ಮಿಸಸ್ ಟಿ ವಿ ಥಾಮ್ಸನ್ ಬರ್ತಾರೆ, ಭಾರತಿ ಥಾಮ್ಸನ್ರವರು. ನಮ್ಮ ತಂದೆ ತಾಯಿನ ಕೇಳ್ತಾರೆ, ದಯವಿಟ್ಟು ಈ ಮಗನನ್ನು ನಮ್ಮ ವಶಕ್ಕೆ ಒಪ್ಪಿಸ್ಕೊಡ್ರಿ, ಇವನ್ನ ನಾವು ಸ್ಪೈಸರ್ ಕಳಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅಂತ. ಯಾವಾಗ 7ನೇ ಕ್ಲಾಸ್ 8ನೇ ಕ್ಲಾಸಲ್ಲಿ, 7th ಯಾವಾಗ ಪಾಸ್ ಆಯಿತು, ಇನ್ಮೇಲೆ ನೀನು ಇಲ್ಲಿ ಓದಬೇಡ, ಯಾಕೆಂದರೆ ದೇವ್ರು ನಿನ್ನ ಜೀವಂತವಾಗಿ ಉಳಿಸಿದ್ದಾನೆ, ದೇವ್ರು ನಿನ್ನ ಅದ್ಭುತವಾಗಿ ನಡೆಸಿದ್ದಾರೆ, ನಿನ್ನ ದಿಕ್ಕನ್ನು ಬದಲಾಯಿಸಬೇಕು ಎಂಬುದಾದಂಥ ಆಲೋಚನೆಯಲ್ಲಿ ಅವ್ರು ಬಂದು ಕೇಳ್ತಾರೆ, ನಿನ್ನನ್ನು ಸ್ಪೈಸರ್ ಕಳಿಸ್ಬೇಕು, ನೀನು ಅಲ್ಲೂ ಓದು ಎಂಬುದಾಗಿ. ನಮ್ಮ ತಂದೆ ತಾಯಿ, ಅದರಲ್ಲೂ ವಿಶೇಷವಾಗಿ ನಮ್ಮ ತಾಯಿ, ನಾನು ನಮ್ಮನೇಲಿ ಚಿಕ್ಕ ಮಗ, ನಾನಂದ್ರೆ ತುಂಬ ಪ್ರೀತಿ, ನನ್ನನ್ನು ಬಿಟ್ಟಿರ್ಲಿಕ್ಕೆ ಆಗಲ್ಲ ಅಂತ ಹೇಳಿ, ಇಲ್ಲ ನಾನು ಯಾವುದೇ ಕಾರಣಕ್ಕೂ ನನ್ನ ಮಗನ ಬಿಟ್ಟಿರ್ಲಿಕ್ಕೆ ಆಗಲ್ಲ, ಅವ್ನು ನನ್ನ ಕಣ್ಮುಂದೆನೇ ಇರಬೇಕು, ನನ್ನ ಕಣ್ಮುಂದೆನೇ ಬೆಳಿಬೇಕು. ಯಾವಾಗ ಈ ತೀರ್ಮಾನಕ್ಕೆ ನಾವು ಸಿಕ್ಕಾಕಿಕೊಂಡಾಗ ನನ್ನ ಜೀವನದ ಹಾದಿ ಬದಲಾವಣೆ ಆಯಿತು. ನನ್ನ ತಾಯಿಯ ಆ ಒಂದು ಆ ಪ್ರಮಾಣ ಏನು ದೇವ್ರಿಗೆ ಮಾಡಿದರು, ಸ್ವಾಮಿ ನೀನು ಉಳಿಸ್ಕೊಟ್ರೆ ನಿನ್ನ ಪ್ರತಿಷ್ಠೆಗೆ ನಾನು ಒಳಪಡಿಸ್ತೀನಿ ಮಗನ್ನ ಅಂತೇಳಿ, ಆ ಮಾತನ್ನು ಅವರು ತಪ್ಪಿದ್ರು, ನಾನು ಅದನ್ನು ಮರೆತೆ. ಅವರು ಅದನ್ನು ಮರೆತು ಅವ್ರದ್ದೇ ಆದಂಥ ಕೆಲಸ ಕಾರ್ಯಗಳಲ್ಲಿ ನಡೆದರು. ನಾನು ಅದು ನನಗೆ ಗೊತ್ತೇ ಇಲ್ಲ, ನನಗೆ ಕಾಯಿಲೆನೇ ಬರಲಿಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ಇವತ್ತು ನಾನು ಸಹ ಅದನ್ನು ಬೆಳೆಸ್ಕೊಂಡು ಹಾಗೆ ನಾನು ಮುಂದೆ ನಡೆಸ್ಕೊಂಡು ಹೋದೆ. ಯಾವಾಗ SSLC 10th ಮುಗೀತು, ಮುಗಿದಾದ ಮೇಲೆ ಒಂದು ಬೇರೆ ರೀತಿಯಾದಂಥ ಒಂದು ತಿರುವು ನನ್ನ ಜೀವನದಲ್ಲಿ ತಗೊಂಡೆ ನಾನು. ಅದು ಸಂದರ್ಭ ನನ್ನನ್ನು ತೆಗೆಸ್ಕೊಳ್ತೋ ಅಥವಾ ನನ್ನ ಸ್ನೇಹಿತರಿಂದ ನನಗೆ ಅದು ಸಿಕ್ತು ನನಗೆ ಗೊತ್ತಿಲ್ಲ. ಆದರೆ ಅದು ಕೆಟ್ಟದ್ದು ಅಂತ ನನಗೆ ಸುಮಾರು ವರ್ಷಗಳಾದಮೇಲೆ ನನಗೆ ರಿಯಲೈಸ್ ಆಯ್ತದು. ಯಾವಾಗ ಆ ಒಂದು ಹಾದಿಯನ್ನು ನಾನು ತುಳಿತಾ ಇದ್ದೆ, ಆವಾಗ ನಾನು ಮಾಡೋದೆಲ್ಲ ಸರಿ. ಏಕೆಂದರೆ ನನ್ನ ಜೊತೆ ಇದ್ದಂಥ ವ್ಯಕ್ತಿಗಳು ಅಥವಾ ನನ್ನ ಸ್ನೇಹಿತರು ಹೇಗಿದ್ದಾರಂದರೆ, ಪ್ರತಿದಿನ ಯಾರಿಗಾದ್ರೂ ಒಬ್ರಿಗೆ ಹೊಡಿಬೇಕು, ಇದೇ ಅವರ ಉದ್ದೇಶ. ಪ್ರತಿದಿನ ಎಲ್ಲಾದರೂ ಗಲಾಟೆ ಆಗಬೇಕು, ಪ್ರತಿದಿನ ಎಲ್ಲಾದರೂ ಗಲಾಟೆ ಮಾಡ್ಕೊಂಡು ಅವ್ರ ಹೆಸರು 10 ಜನ ಮಾತಾಡಬೇಕು, ಇಷ್ಟೇ ಅವ್ರ ಉದ್ದೇಶ ಇದ್ದದ್ದು. ರೌಡಿಸಮ್ ಅಂದರೆ ಸೊ ಆ ರೌಡಿಸಮ್
ಒಂದು 18 ವಯಸ್ಸಲ್ಲಿ ನಿಮಗೆ ಆ ಒಂದು ಜಗತ್ತಲ್ಲಿ ಕಾಲಿಡ್ತೀರಾ? 16 ವರ್ಷಕ್ಕೆ ನಾನು ಕಾಲಿಟ್ಟಿದ್ದೀನಿ. 18 ಅಲ್ಲ, 16 ವರ್ಷ. ಆಸ್ ಸೂನ್ ಆಸ್ ಫಿನಿಶ್ಡ್ ಮೈ 10th, 15.5 ವರ್ಷ ಅಥವಾ 16 ವರ್ಷಕ್ಕೆ ಅದು ಮುಗಿದ್ರೆ ಕರೆಕ್ಟಾಗಿ 16.5 ವರ್ಷದಿಂದ ನಾನು ಆ ಜಾಗಕ್ಕೆ ಹೋಗ್ತೀನಿ, ಆ ಸ್ಥಳದಲ್ಲಿ ನಿಂತ್ಕೊಳ್ತೀನಿ, ಅಂಥವ್ರ ಜೊತೆ ನಾನು ನಿಂತ್ಕೋತೀನಿ, ನೋಡ್ತೀನಿ ಜಗತ್ತನ್ನ. ಇವ್ರು ಯಾರು? ನಿಮಗೆಲ್ಲ ಗೊತ್ತು, ಎಲ್ಲೋ ಒಂದು ಕಡೆ ಸಿನಿಮಾಗಳಲ್ಲೋ ಎಲ್ಲೋ ಒಂದು ಕಡೆ ಬೇರೆಯವರೆಲ್ಲ ಮಾತಾಡ್ತಾರೆ ಏನಂತ ಅಂದರೆ, ಒಂದು ಹೆಸರಿದ್ರೆ ಅವನಿಗೆ ಇನ್ನೊಂದು ಅಡ್ಡ ಹೆಸರು ಬೇರೆ ಇರುತ್ತೆ. ಬೇರೆ ಬೇರೆ ಹೆಸರುಗಳನ್ನ ಇಟ್ಕೊಂಡು ಅವರು ಕರ್ಕೊಳ್ತಾ ಇರ್ತಾರೆ. ಅವ್ರ ಹೆಸರನ್ನೆಲ್ಲ ನಾನು ಪೇಪರ್ಗಳಲ್ಲಿ ಓದಿದ್ದೆ. ಅಂಥವ್ರನ್ನ ನಾನು ನೇರವಾಗಿ ನೋಡಿದಾಗ, ಓ ಇವರೇನಾ ಅವರು? ಎಲ್ಲೋ ಒಂದು ಕಡೆ ಅವ್ರು ನನ್ನ ಜೊತೆ ಪಕ್ಕದಲ್ಲಿ ನಿಂತ್ಕೊಂಡಾಗ ನನಗೇನೋ ಒಂಥರ ಹುಮ್ಮಸ್ಸು, ಅವ್ರು ನನ್ನ ಜೊತೆ ಇದ್ದಾರೆ, ಯಾರೇನು ಮಾಡ್ತಾರೆ ಅನ್ನುವಂಥ. ಅವ್ರನ್ನೆಲ್ಲ ನೇರವಾಗಿ ನಾನು ನೋಡಿದಾಗ ನನಗೆ ಆಸೆ ಬಂದಿದ್ದೇನೆಂದರೆ ಇವ್ರ ಜೊತೆ ಇರೋಣ ಅಂತ. ಆದರೆ ಯಾವಾಗ ಅವ್ರ ಜೊತೆ ಇರಲಿಕ್ಕೆ ನಾನು ಪ್ರಾರಂಭ ಮಾಡಿದೆ, ನಮಗೆ ಗೊತ್ತಿಲ್ಲದ ಹಾಗೆ ಎಲ್ಲ ಥರದ ಒಂದು ಕೆಟ್ಟ ಒಂದು ಆಲೋಚನೆಗಳು, ಆ ಒಂದು ಕೆಲಸ ಕಾರ್ಯಗಳು ನಮ್ಮಿಂದ ನಡೆಯಲ್ಪಡ್ತಾ ಇತ್ತು. ಆ ಗುಂಪಲ್ಲಂತೂ ನಾನು ಇದ್ದೆ. ಆ ಗುಂಪು ಪ್ರತಿ ಸಾಯಂಕಾಲ ಸೇರಲೇಬೇಕಾಗಿತ್ತು. ಯಾಕೆಂದರೆ ಒಬ್ಬರನ್ನ ಬಿಟ್ಟು ಇನ್ನೊಬ್ರು ಹೋಗೋವಾಗಿರಲಿಲ್ಲ. ಒಂದು ಗುಂಪಲ್ಲಿ ಏನಿಲ್ಲ ಅಂದ್ರೆ ಒಂದು 5-6 ಜನ ಇರಲೇಬೇಕಾಗಿತ್ತು. ಒಬ್ಬಂಟಿಯಾಗಿ ಯಾರಾದರೂ ಹೋದರೆ ಖಂಡಿತ ಅವ್ನಿಗೆ ಏನಾದರೂ ತೊಂದರೆ ಮಾಡೇ ಮಾಡ್ತಿದ್ರು ಅಂತ ನಮ್ಮೆಲ್ರಿಗೂ ಗೊತ್ತಿತ್ತು. ಹಾಗಾಗಿ ಎಲ್ಲೇ ಹೋದರೂ ಒಂದು ವ್ಯಾನ್ ಇತ್ತು ನಮ್ಮ ಹತ್ರ, ಅವ್ರ ಹತ್ರ. ಆ ವ್ಯಾನಲ್ಲಿ ನಾವೆಲ್ಲರೂ ಸಹ ಹೋಗಬೇಕಾಗಿತ್ತು. ಅದರಲ್ಲಿ ನಾನು ಹೇಳ್ಕೋಬೇಕಾದ್ರೆ ನಾನು ಅಮಾಯಕ. ಪ್ರಾರಂಭದಲ್ಲಿ ನನಗೇನು ಗೊತ್ತಿಲ್ಲ, ಆಗ್ತಾನೆ ನಾನು ಒಳಗಡೆ ಬಂದಿದ್ದೀನಿ. ಆದರೆ ಇದೆಲ್ಲ ನೋಡ್ತಾ ಇದ್ದೀನಿ, ಅವ್ರು ಯಾರು ಹೊಡಿತಾ ಇದ್ರು ಅಂತ ನೋಡ್ತಾ ಇದ್ದೀನಿ, ಅವ್ರ ಕೈಲಿ ಏನೇನು ಆಯುಧಗಳನ್ನ ಇಟ್ಕೊಂಡು ಅವ್ರು ಓಡಾಡ್ತಿದ್ರು ಅಂತ ನೋಡ್ತಾ ಇದ್ದೀನಿ. ಅವ್ರ ಕೈಲಿ ಪಿಸ್ತೂಲ್ ಇರ್ಬೋದು, ಲಾಂಗ್ ಇರ್ಬೋದು, ಮಚ್ಚಿರ್ಬೋದು, ಇದೆಲ್ಲವೂ ಸಹ ಆ ವ್ಯಾನಲ್ಲಿದೆ. ಇದೆಲ್ಲ ನಾನು ಎಲ್ಲೋ ಒಂದು ಕಡೆ ಸಿನಿಮಾದಲ್ಲಿ ನೋಡಿದ್ದವಾಗ. ಏನು ಇದೆಲ್ಲ ಇದ್ರ ಜೊತೆನೇ ಇವತ್ತು ನನ್ನ ಒಂದು ಏನು ಯೌವನ, ನನ್ನ ಜೊತೆ ಈ ಆಯುಧಗಳ ಜೊತೆ ನನ್ನ ಯೌವನ ಹೋಗ್ತಾ ಇದೆಯಲ್ಲ ಅನ್ನುವಂಥ ಆಲೋಚನೆ ನನಗೆ ಇತ್ತೀಚೆಗೆ ಅನ್ನಿಸ್ತಾ ಇದೆ. ಯಾಕೆ ನಾನು ಆ ದಾರಿನ ಹಿಡಿದೆ ಅಂತ. ಆದರೆ ಸ್ನೇಹಿತರು ಎಲ್ಲೋ ಒಂದು ಕಡೆ ಸ್ವಲ್ಪ ನನ್ನನ್ನು ಬಾರೋ ಪರವಾಗಿಲ್ಲ, ಏನೂ ಆಗಲ್ಲ ಅಂತ ಹೇಳಿ ಜೊತೆಲೆ ಕರ್ಕೊಂಡ್ರು. ಫಸ್ಟ್ PUC ಓದ್ತಾ ಇದ್ದೆ. ಫಸ್ಟ್ PUC ಓದಬೇಕಾದ್ರೆ ಆ ಸಂಘ ಏನಿತ್ತು ಅದರ ಒಂದು ಪರಿಣಾಮಗಳನ್ನ ನಾನು ಎದುರಿಸಬೇಕಾಯಿತು. ಒಂದು ಸಾರಿ ನಮ್ಮದೇ ಏರಿಯಾ, ಆ ಸುಂಕದಕಟ್ಟೆ ಭಾಗದಲ್ಲಿ ಪಕ್ಕದಲ್ಲಿ ಇನ್ನೊಂದು ಹನುಮಂತ ನಗರ ಅಂತ ಇನ್ನೊಂದು ಭಾಗ ಇದೆ. ಅಲ್ಲಿಂದ ಅನೇಕರು ಆ ಸುಂಕದಕಟ್ಟೆಯಲ್ಲಿ ಟೆಂಪೋ ಸ್ಟ್ಯಾಂಡನ್ನು ಮಾಡ್ಕೊಂಡಿರ್ತಾರೆ. ನಾನು ಯಾವಾಗ ಇನ್ನೊಬ್ಬರ ಜೊತೆ ಸೇರಿಕೊಂಡೆ, ಆ ಗುಂಪಿಗೆ ಸೇರಿಕೊಂಡೆ ಅಂತ ಗೊತ್ತಾಯಿತು, ನನಗೇ ಗೊತ್ತಿಲ್ಲದ ಹಾಗೆ ಇನ್ನೊಂದು ಗುಂಪು ನನ್ನ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು. ಅದು ನನಗೆ ಗೊತ್ತಿಲ್ಲ. ಯಾಕೆಂದರೆ ಅವ್ರಿಗೂ ಈ ಗುಂಪಿಗೂ ಆಗಲ್ಲ. ನಾನು ನ್ಯೂಟ್ರಲ್ ಆಗಿದ್ದೆ ಫಸ್ಟು. ಆದರೆ ಅವ್ರಿಗೆ ಅರ್ಥ ಆಗಿರಲಿಲ್ಲ. ಇವನು ಅವ್ರ ಜೊತೆ ಸೇರ್ಕೊಂಡಾದ್ಮೇಲೆ ಇವನು ನಮ್ಗೆ ದುಶ್ಮನ್ನೇ, ಇವನು ನನಗೆ ವೈರಿನೇ ಅಂತ ಹೇಳಿ ಅವ್ರು ತಿಳ್ಕೊಂಡು ಅವ್ರು ಏನು ಪ್ಲ್ಯಾನ್ ಮಾಡ್ತಾರೆ ಅಂದರೆ, ಇವನು ಎಲ್ಲಾದರೂ ಒಂಟಿಯಾಗಿ ಸಿಕ್ಕಿದ್ರೆ ಇವನ್ನ ಏನಾದರೂ ಮಾಡಬೇಕು, ಇವನು ಫಸ್ಟ್ ಕೈಯೋ ಕಾಲ ತೆಗೆದ್ರೆ ಇವನು ಸರೋ ಹೋಗ್ತಾನೆ, ಅಥವಾ ಆ ಗುಂಪಿಗೆ ಭಯ ಬರುತ್ತೆ, ನನ್ನನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು. ಯಾವಾಗ ಕೆಲವೊಂದು ಸಂದರ್ಭಗಳಲ್ಲಿ ಅದನ್ನು ನಾವು ಫೇಸ್ ಮಾಡಿದ್ವಿ, ಆವಾಗ ಅವರು ಬೇರೆ ಇನ್ನೂ ಸ್ಟ್ರಾಂಗ್ ಆಗಲಿಕ್ಕೆ ಪ್ರಾರಂಭ ಮಾಡಿದ್ರು. ಒಂದು ಸಾರಿ ಗಲಾಟೆಗಳೆಲ್ಲ ಆಗಿದೆ. ನನ್ನ ಜೊತೆ ಯಾರೋ ಒಬ್ಬ ಫ್ರೆಂಡ್ ಇದ್ದಾನೆ. ನಾನು ಒಂದು ಸತಿ ನಡ್ಕೊಂಡು ಹೋಗ್ಬೇಕಾದ್ರೆ ಒಬ್ಬ ಬಂದು ನನ್ನ ಹತ್ರ ಹೇಳ್ದ, ನಾಳೆ ಮಧ್ಯಾಹ್ನ 12 ಗಂಟೆ ಒಳಗಡೆ ನೀನಿರಲ್ಲ, ನಾನಿನ್ನ ಸಾಯಿಸ್ತೀನಿ, ನಾನಿನ್ನು ಹೊಡಿತೀನಿ. ಅವ್ರ ಮಾತಲ್ಲಿ ಹೇಳಿದ್ರು, ನಾನು ನಿನ್ನ ಎತ್ತುತ್ತೀನಿ ಅಂತ ಹೇಳಿದ್ರು. ಓಕೆ, 12 ಗಂಟೆ ಆಯಿತು. ಕಾಲೇಜ್ ಮುಗಿಸ್ಕೊಂಡು ನಾನು ಮನೆಗೆ ಹೋದೆ. ನನಗೆ ಅದೇ ಕೊರಿತಾ ಇದೆ ತಲೆಯಲ್ಲಿ. 12 ಗಂಟೆ ಅಂತ ಹೇಳ್ದೆ, ನಾಳೆ ಮಧ್ಯಾಹ್ನದವರೆಗೂ ಟೈಮ್ ಕೊಟ್ಟಿದ್ದಾನೆ, ನನ್ನನ್ನು ಎತ್ತುತ್ತೀನಿ ಅಂತ ಹೇಳಿದ್ದಾನೆ, ಅಂದರೆ ನನ್ನನ್ನು ಸಾಯಿಸ್ತೀನಿ ಅಂತ ಹೇಳಿದ್ದಾನೆ. ಓಕೆ, ನಾನು ಮನೇಲಿ ಕೂತ್ಕೊಂಡು ಮತ್ತು ನನ್ನ ಫ್ರೆಂಡ್ಸಿಗೆ ಫೋನ್ ಮಾಡಿ ನಾವೇನು ಮಾಡಿದ್ವಿ, ಅದೇ 12 ಗಂಟೆಗೆ ಅವನ್ನ ಎತ್ತೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಈಗ ಏನೆಲ್ಲ ಪ್ಲ್ಯಾನ್ ಮಾಡಿದ್ವಿ ಅಂದರೆ, ಪ್ಲ್ಯಾನ್ ಎಲ್ಲ ಆಯಿತು. ಬೆಳಗ್ಗೆದ್ದು ಆ್ಯಸ್ ಯೂಶುವಲ್ ನಾನು ಕಾಲೇಜ್ಗೆ ಹೋದೆ. ಕಾಲೇಜು ನನಗೆ 9 ಗಂಟೆಗೆ ನನ್ನ ಕಾಲೇಜು ಸುಂಕದಕಟ್ಟೆಯಲ್ಲೇ ನಾನು ಓದಿದ್ದು, ಶಿಲ್ಪಶ್ರೀ ಕಾಲೇಜ್ ಅಂತ. PUC ಅದರೊಳಗಡೆ ಕೂತಿದ್ದೀನಿ. ನಾನು ಟೈಮ್ ನೋಡ್ತಾ ಇದ್ದೀನಿ, 12 ಗಂಟೆ ಆಗುತ್ತೆ. ನಾನು ಇದರಿಂದ ಹೊರಗಡೆ ಬರಬೇಕು. 12 ಗಂಟೆ ಹೊರಗಡೆ ಬಂದರೆ ಯಾರಾದರೂ ಅಟ್ಯಾಕ್ ಮಾಡ್ತಾರೆ ಅಂತ ನನಗೆ ಗೊತ್ತು. 10 ಗಂಟೆಗೆ 10-10:15 ಒಂದು ಬ್ರೇಕ್ ಸಿಗುತ್ತೆ. ಆ ಬ್ರೇಕ್ ಪೀರಿಯಡಲ್ಲಿ ಹೊರಗಡೆ ಬರ್ತೀನಿ. ನನ್ನ ಫ್ರೆಂಡ್ಸ್ ಕಾಯ್ತಾ ಇದ್ದಾರೆ. ನಾನು ನನ್ನ ಫ್ರೆಂಡು 12 ಗಂಟೆವರೆಗೂ ಕಾಯೋದು ಬೇಡ, 10:15ಗೆ ಅವನು ಮುಗಿಸ್ಬೇಕು ಅಂತ ಹೇಳಿ ಅವನ್ನ ಅಟ್ಟಿಸ್ಕೊಂಡು ಹೋಗ್ತೀವಿ ಪಬ್ಲಿಕ್ ರೋಡಲ್ಲಿ. ನನ್ನ ಫ್ರೆಂಡ್ ಕೈಯಲ್ಲಿ ಆಯುಧ ಇದೆ, ನನ್ನ ಕೈಲಿ ಏನಿಲ್ಲ. ನಾನು ಹೋಗ್ತಾ ಇದ್ದೀನಿ ಅವನ ಜೊತೆ, ಇಬ್ಬರು ಓಡ್ತಾ ಇದ್ದೀವಿ. ಅವ್ನು ಇವತ್ತು ಸಿಕ್ಕಿದ್ರೆ ಏನಾದರೂ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಅವನ್ನ ಪಬ್ಲಿಕ್ ರೋಡಲ್ಲಿ ಅಟ್ಟಿಸ್ಕೊಂಡು ಹೋಗ್ತಾ ಇದ್ದೀವಿ. ಅಟ್ಟಿಸ್ಕೊಂಡು ಹೋಗಬೇಕಾದ್ರೂ ನನಗೆ ಅರ್ಥ ಆಗಲಿಲ್ಲ, ನಾನೊಬ್ಬ ಅಡ್ವೆಂಟಿಸ್ಟು, ನಾನು ಯೇಸು ಸ್ವಾಮಿನ ನಾನು ನಂಬಿದ್ದೀನಿ ಅಥವಾ ನನ್ನ ಕುಟುಂಬ ಬಂದಿದೆ ಅಂತ. ಖಂಡಿತ ಆ ಸಂದರ್ಭದಲ್ಲಿ ನನಗೆ ಅರ್ಥ ಆಗಲಿಲ್ಲ. ಅಟ್ಟಿಸ್ಕೊಂಡು ಹೋಗ್ತಾ ಇದ್ದೀನಿ. ಅವತ್ತು ಅವ್ನು ತಪ್ಪಿಸ್ಕೊಂಡ, ಸಿಗಲಿಲ್ಲ ನಮ್ಮ ಕೈಗೆ. ನಮಗೆ ಗೊತ್ತಿತ್ತು ಇವತ್ತು ಅವ್ನು ತಪ್ಪಿಸ್ಕೊಂಡಿದ್ದಾನೆ ಅಂದರೆ ಮತ್ತೆ ನಮಗೇನಾದರೂ ನಾನು ಪ್ಲ್ಯಾನ್ ಮಾಡ್ತೇನೆ. ಅದಾದ ನಂತರ ಅವನು ಹೋಗಿ ಇನ್ನೊಬ್ರು ಯಾರೋ ಒಬ್ಬರು, ಅವ್ರ ಹೆಸರು ನಾನು ಇಲ್ಲಿ ಹೇಳೋದು ಬೇಡ ಅಂತ ನಾನು ಭಾವಿಸ್ತಾ ಇದ್ದೀನಿ,
ಅವ್ರ ಹತ್ರ ಹೋಗಿ ನನ್ನ ವಿಚಾರವಾಗಿ ಕಂಪ್ಲೇಂಟ್ ಹೇಳ್ದ. ನಿಮಗಿಂತ ದೊಡ್ಡ ಒಂದು ವ್ಯಕ್ತಿನ ಅವರು? ಹೌದು, ಅಲ್ಲಿ ನಮ್ಮ ಗುಂಪಿಗೂ ಅವ್ರ ಗುಂಪಿಗಿಂತ ದೊಡ್ಡ ವ್ಯಕ್ತಿ ಆ ವ್ಯಕ್ತಿ. ಈಗ ಅವ್ರ ಗುಂಪಲ್ಲಿ ಏನಿದ್ರು, ನಾವು ಯಾವ ಗುಂಪಲ್ಲಿ ಇದ್ವಿ ಅದಕ್ಕಿಂತ ದೊಡ್ಡ ವ್ಯಕ್ತಿ. ಆ ವ್ಯಕ್ತಿಗೆ ಹೋಗಿ ಹೇಳಿದ್ರು. ಮತ್ತೆ ಮಾರನೇ ದಿನ ಕಾಲೇಜ್ ಮುಗಿಸ್ಕೊಂಡು ನಾನು ನನ್ನ ಸ್ನೇಹಿತ ಇಬ್ಬರು ನಡ್ಕೊಂಡು ಹೋಗ್ತಾ ಇದ್ದೀವಿ. ಹಿಂದೆಯಿಂದ ಒಂದು ಆಟೋ ಬಂತು. ಆಟೋ ಬಂದಾದ್ಮೇಲೆ ಅವ್ನು ಹೇಳ್ದ, ಆಟೋ ಹತ್ತಿರಿ ಅಂತ. ನಾವು ಅಂದ್ಕೊಂಡು, ಯಾಕೆಂದ್ರೆ ನಮ್ಮ ಜೊತೆ ಯಾರೂ ಇರಲಿಲ್ಲ. ನನ್ನ ಜೊತೆ ಇದ್ದಂಥ ಸ್ನೇಹಿತ ಅವನೊಬ್ಬ ಅಮಾಯಕ, ಅವ್ನು ಬೇರೆ ಇದ್ದ. ಇಲ್ಲೇನಾದರೂ ನಾವು ಸ್ವಲ್ಪ ಬೇರೆ ಥರ ಮಾಡಿದ್ರೆ, ಒಂದು ಆಟೋ ಬಂದಿದೆಯೋ ಸುತ್ತ ಎಷ್ಟು ಆಟೋ ಬಂದಿದೆಯೋ ನನಗೆ ಗೊತ್ತಾಗಲಿಲ್ಲ. ನಾನು ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಧೈರ್ಯ ಮಾಡಿ ಆಟೋ ಒಳಗಡೆ ಕೂತ್ಕೊಂಡ್ವಿ. ಆಟೋದಲ್ಲಿ ಕೂತ್ಕೊಂಡಾದ್ಮೇಲೆ ಕರ್ಕೊಂಡು ಹೋದ್ರು ನಮ್ಮನ್ನು. ತುಂಬ ದೂರ ಕರ್ಕೊಂಡು ಹೋದರು. ತುಂಬ ದೂರ ಕರ್ಕೊಂಡು ಹೋದಾಗ ಆ ಎಂಟ್ರೆನ್ಸ್ ಹೇಗಿತ್ತಂದರೆ, ನಾನು ಅದನ್ನು ಖಂಡಿತವಾಗಿ ಸಹ ನೇರವಾಗಿ ಸಿನಿಮಾದಲ್ಲೇ ನಾನು ನೋಡಿರೋದು. ಇದ್ರ ಬಗ್ಗೆ ನಾವು ಮಾತಾಡೋಣ. ತುಂಬ ಸ್ವಾರಸ್ಯವಾಗಿದೆ. ಇನ್ನು ಮಾರಾಟಕ್ಕಿಲ್ಲದೆ ಇರತಕ್ಕಂಥ ವ್ಯಕ್ತಿಗಳು ಯಾವ ರೀತಿ ಉದ್ಭವ ಆಗ್ತಾರೆ ಎಂಬತಕ್ಕಂಥದ್ದನ್ನು ನಿಮ್ಮ ಜೀವನದಲ್ಲಿ ನಾನು ನೋಡಿಕೊಂಡೆ. ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿಯುತ್ತೆ. ವೆಲ್ಕಮ್ ಬ್ಯಾಕ್. ಮಾರಾಟಕ್ಕೆ ಇಲ್ಲ ಎಂಬತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಪ್ರೌಢಾವಸ್ಥೆಯನ್ನ ಮುಗಿಸಿ ಕಾಲೇಜಲ್ಲಿ ಕಾಲಿಡುವಾಗ ತಪ್ಪಾದ ಸ್ನೇಹಿತರ ಜೊತೆ ಸಂಗ ಮಾಡಿ ಬೇರೆಯವರನ್ನ ಕೊಲೆ ಮಾಡುವಂತ ಹಂತಕ್ಕೂ ಕೂಡ ಆಲೋಚನೆಯಲ್ಲಿ ಹೋಗಿ ಜೀವನದಲ್ಲಿ ಈ ವ್ಯಕ್ತಿ ಕತ್ತಿ ಎತ್ತಿದವನು ಕತ್ತಿಯಲ್ಲಿ ಸಾಯುತ್ತಾನೆ ಎಂದು ಹೇಳ್ತಾರೆ. ಆದರೆ ಈ ಕತ್ತಿಯನ್ನು ಎತ್ತಿದಂಥ ಈ ಗುಂಪಿನಿಂದ ಬಂದಂಥ ಒಬ್ಬ ಯವನಸ್ಥರು ದೇವರ ಸೇವಕರಾಗ್ತಾರೆ. ಸೊ ಆವತ್ತು ಆಟೋ ಹತ್ತದ ಮೇಲೆ ಏನಾಯ್ತು ಪಾಸ್ಟ್ರೆ? ಆಟೋ ಹತ್ತಿದ್ವಿ. ಆಟೋದಲ್ಲಿ ನಮ್ಮನ್ನು ಕರ್ಕೊಂಡು ಹೋದರು. ಆ ಜಾಗ ಈಗಲೂ ನನ್ನ ಕಣ್ಣು ಕಟ್ಟದಾಗಿದೆ. ಒಂದು ಚಿಕ್ಕ ಗೇಟ್ ಒಳಗಡೆ ಹೋಗ್ತಾ ಇದ್ದೀವಿ. ಈ ಕಡೆ ಒಂದು ಸಣ್ಣ ಗುಂಪು, ಈ ಕಡೆ ಒಂದು ಸಣ್ಣ ಗುಂಪು, ಅದೇ ಥರ ಅಲ್ಲಲ್ಲಿ ಗುಂಪುಗಳಿದ್ದಾರೆ. ಹುಡುಗರು ತುಂಬ ಜನ ಇದ್ದಾರೆ. ಅವತ್ತು ನಾನು ಒಳಗಡೆ ಹೋಗಿದ್ದು ಒಂದೇ ಒಂದು ನಂಬಿಕೆ ಮೇಲೆ, ಇವತ್ತು ನಾನು ಹೊರಗಡೆ ಜೀವಂತವಾಗಿ ಬರಲ್ಲ. ಅದೇ ಆ ನಂಬಿಕೆ ಮೇಲೆ ನಾನು ಹೋದೆ. ಇವತ್ತು ನನ್ನ ದಿನ ಕೊನೆಗಾಣುತ್ತೆ. ನನ್ನನ್ನು ನೋಡಿದಂಥ ವ್ಯಕ್ತಿ, ಒಬ್ಬ ದೊಡ್ಡ ವ್ಯಕ್ತಿ, ನನ್ನನ್ನು ನೋಡಿದ ತಕ್ಷಣ ಜೋರಾಗಿ ನಗ್ತಾನೆ. ನಗ್ಬಿಟ್ಟು ಎಲ್ಲರ ಮುಂದೆ ಮಾತಾಡಲಿಲ್ಲ ಅವನು. ನನ್ನನ್ನು ಸಪ್ರೇಟಾಗಿ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಒಂದು ಮಾತು ಹೇಳ್ತಾನೆ, ಇಲ್ಲ ಕಣೋ, ನಿನ್ನನ್ನು ನೋಡಿದ್ರೆ ನನಗೆ ಏನೋ ಅನ್ಸುತ್ತಲ್ಲೋ, ಏನೋ ನೀನು ಇಷ್ಟು ಹಿಂಗಿದೆಯಾ, ನೀನು ಯಾಕೋ ಬೇಕು ಈ ಫೀಲ್ಡು? ಯಾಕೆ ಬೇಕು ನಿನಗೆ? ಇಷ್ಟು ಚಿಕ್ಕ ವಯಸ್ಸಲ್ಲಿ ಯಾಕೆ ಬೇಕು ನಿನಗೆ ಈ ಫೀಲ್ಡು? ಇದು ಸರಿ ಇಲ್ಲ ಕಣೋ. ರೋಡ್ ಹೆಣ ಆಗ್ಬಿಡ್ತೀವಿ ನಾವು. ಇವತ್ತು ನಾನು ಉಳಿದಿರೋದೇ ಹೆಚ್ಚು. ನೋಡು, ನನ್ನ ಸೆಕ್ಯೂರಿಟಿ ಎಷ್ಟು ಜನ ಇದ್ದಾರೆ, ಯಾರು ನನ್ನೇ ಹೊಡಿತಾರೋ ಗೊತ್ತಿಲ್ಲ ನಾಳೆಗೆ. ನೀನು ಇಷ್ಟು ಚಿಕ್ಕ ವಯಸ್ಸಲ್ಲಿ ನೀನು ಯಾಕೆ ಬೇಕು ಇದು? ಎಲ್ಲ ಸಂಘ ಬಿಟ್ಬಿಡು. ಇವತ್ತು ನಾನು ನಿನ್ನೇನು ಮಾಡದೆ ಕಳಿಸ್ತೀನಿ. ಮೋಸ್ಟ್ಲಿ ನಾನು ಇವತ್ತೇನು ಮಾಡದೆ ಕಳಿಸ್ತಾ ಇದ್ದೀನಿ ಅಂದರೆ ನೀನೇ ಫಸ್ಟು ಮೊದಲ ವ್ಯಕ್ತಿ ಈ ಜಾಗದಿಂದ ಏನು ಮಾಡಿಸ್ಕೊಳ್ಳದೆ ಹೋಗ್ತಾ ಇರ್ತಕ್ಕಂಥವನು. ನೀನು ನೋಡಿದ್ರೆ ನನಗೆ ಯಾಕೋ ಆ ಥರ ಅನ್ನಿಸ್ತಾ ಇಲ್ಲ. ನಿನ್ನ ಮೇಲೆ ಕೈ ಎತ್ತಬೇಕು ಅಂತ ಅನ್ನಿಸ್ತಾ ಇಲ್ಲ. ಇಲ್ಲಾಂದರೆ ಕೈಯೋ ಕಾಲ ತೆಗೆದೇ ನಾನು ನಿನ್ನೆ ಇಲ್ಲಿಂದ ಕಳಿಸ್ತಿದ್ದೆ. ನನಗೆ ಅನಿಸಿದ್ದೇನೆಂದ್ರೆ ಆಗ ದೇವರು ಪವಿತ್ರಾತ್ಮನ ಮುಖಾಂತರ ಆಗ ಅವನ ಜೊತೆ ಮಾತಾಡಿದ್ರು ಅಂತ. ಇಷ್ಟು ಮಾತ್ರ ನನಗೆ ಅವತ್ತು ನಂಬಿಕೆ ಬಂತು, ಸಂದೇಹನೇ ಇಲ್ಲ. ಅವತ್ತು ಅಂಥ ವ್ಯಕ್ತಿ ನನಗೆ ವಾರ್ನ್ ಮಾಡಿ ಅದು ಪ್ರೀತಿಯಿಂದ ಹೇಳಿ ಕಳಿಸ್ತಾ ಇದ್ದಾನೆ ಅಂದಾಗ ನನ್ನಲ್ಲಿ ದೇವ್ರು ಮಾತಾಡಿದ್ರು ಅಂತ ನಾನು ಅಂದ್ಕೊಳ್ತೀನಿ ಅವತ್ತು. ಹೌದಲ್ಲ, ಇಷ್ಟು ಚಿಕ್ಕ ವಯಸ್ಸಲ್ಲಿ ನಾನು ನೋಡ್ತಾ ಇದ್ದೀನಿ, ಪೇಪರ್ ಓದ್ತಾ ಇದ್ದೀನಿ, ನ್ಯೂಸ್ ನೋಡ್ತಾ ಇದ್ದೀನಿ, ಸುತ್ತಮುತ್ತ ನಡೀತಾ ಇರ್ತಕ್ಕಂಥದ್ದೆಲ್ಲವನ್ನ ನೋಡ್ತಾ ಇದ್ದೀನಿ. ಇದೆಲ್ಲ ನನಗೆ ಬೇಕಾ? ಬೇಡ. ಇವತ್ತು ನಾನೇನಾದರೂ ಎಚ್ಚರಿಕೆ ತಗೊಳ್ಳದೆ ಹೋದರೆ ನಾನು ಏನಾಗ್ತೀನೋ ನನಗೆ ಗೊತ್ತಿಲ್ಲ. ಯಾಕೆಂದರೆ ಪ್ರತಿದಿನ ರಾತ್ರಿ ನಮ್ಮ ತಾಯಿ ಕಣ್ಣೀರಿನಿಂದನೇ ಮಲಗೋರು. ಸ್ವಾಮಿ, ಇವತ್ತು ನನ್ನ ಮಗ ಜೀವಂತವಾಗಿ ಮನೆಗೆ ಬರ್ತಾನಾ? ಅದೊಂದೇ ಅವ್ರ ಪ್ರಾರ್ಥನೆ ಆಗಿತ್ತು. ಯಾವಾಗ ಆ ವ್ಯಕ್ತಿ ಆ ರೀತಿ ಹೇಳ್ದ. ಇಲ್ಲಿ ಒಂದೇ ಒಂದು ಸಣ್ಣ ಒಂದು ಪ್ರಶ್ನೆ ನೀವು ಮುಂದುವರಿಸಬಹುದು. ಈ ಒಂದು ಫೀಲ್ಡ್ ಅಂತ ಹೇಳಬಾರ್ದು ನಾನು, ಈ ಒಂದು ಸಹವಾಸಕ್ಕೆ ನೀವು ಒಳಗಾದಾಗ ಸಭೆಗೆ ಹೋಗ್ತಾ ಇದ್ರಾ? ಖಂಡಿತ ಹೋಗ್ತಾ ಇದ್ದೆ. ಆಗ ಬಿನ್ನಿಪೇಟೆ ಸಭೆಗೆ ಹೋಗ್ತಾ ಇದ್ದೆ. ಬಿನ್ನಿಪೇಟೆ ಸಭೆಗೆ ನಾನು ಅಲ್ಲಿ ಮೊದಲು ಕಾಲಿಟ್ಟಾಗ ನೋಡಿದಂಥ ಮೊದಲ ಬೋಧಕರು ಪಾಸ್ಟರ್ NS ಮಣಿ ಅಂತ. ಸುಂಕದಕಟ್ಟೆಯಲ್ಲಿ ಹೋಗ್ತಿದ್ವಿ. ಅಲ್ಲಿ ಇದ್ದಾಗ ನಮ್ಮ ತಂದೆಗೂ ಮತ್ತು ನಮ್ಮ ಪಾಸ್ಟರ್ TV ಥಾಮ್ಸನ್ ಅವ್ರಿಗೂ ಸ್ವಲ್ಪ ವೈಮನಸ್ಸೆ ಯಾವುದೋ ವಿಚಾರಕ್ಕೆ, ಜಾಗದ ವಿಚಾರಕ್ಕೆ ಬಂತು. ಹಾಗಾಗಿ ನಮ್ಮ ತಂದೆ ಹೇಳಿದ್ರು, ನೋಡಪ್ಪ, ನಾವಿಲ್ಲಿ ಎಲ್ಡರು, ನಮ್ಮ ಮಾತಿಗೆ ಅವರು ಮರ್ಯಾದೆ ಕೊಡದೆ ಯಾವುದೋ ಜಾಗ ತೊಗೊಂಡ್ರು, ಅದು ಕೈ ಬಿಟ್ಟು ಹೋಯ್ತು, ನಮಗೆ ಬೇಸರ ಆಯಿತು, ಇನ್ಮೇಲೆ ನಾವು ಈ ಸಭೆಗೆ ಹೋಗೋದು ಬೇಡ ಅಂತ ಹೇಳಿದಾಗ ಬೆಳಗಿನ ಜಾವ 6 ಗಂಟೆಗೆ ಸಭೆ, ಅದು ಬಿನ್ನಿಪೇಟೆ. ಈಗಲೂ ಅದು ನಡೀತಾನೆ ಇದೆ, ಬೆಳಗಿನ ಜಾವನೇ ನಡೀತಾ ಇದೆ.
ಅಲ್ಲಿಗೆ ಹೋದಾಗ NS ಮಣಿರವರು ಅಲ್ಲಿ ಇದ್ದರು. ಎಲ್ಲ ಒಂದು ಕಡೆ ಅವರ ಪ್ರಸಂಗಗಳು ಕೇಳಿದಾಗ, ಅವರ ಹಾವಭಾವಗಳು ನೋಡಿದಾಗ, ಅವರಲ್ಲಿದ್ದಂಥ ಭಕ್ತಿಯನ್ನು ನೋಡಿದಾಗ, ಹೌದು ನಮ್ಮಲ್ಲಿ ಯಾಕೆ ಪರಿವರ್ತನೆ ಆಗಬಾರ್ದು ಎಂಬುದಾದಂಥ ಆಲೋಚನೆ ಇತ್ತು. ಆ ವಾಕ್ಯಗಳು ಖಂಡಿತವಾಗಿಯೂ ಸಹ ಆ ಇನ್ನೊಬ್ಬ ವ್ಯಕ್ತಿ ನನಗೆ ಏನು ವಾರ್ನಿಂಗ್ ಕೊಟ್ಟ, ಅದು ಇದು ಎಲ್ಲವೂ ಸಹ ಸಿಂಕ್ ಆಯಿತು ಅಂತ ನಾನು ಭಾವಿಸ್ತೇನೆ. ದೇವರು ನನ್ನನ್ನು ಖಂಡಿತವಾಗಿ ಸಹ ಜಾಗದಿಂದ ಹೊರಗಡೆ ಹಾಕಬೇಕು ಅಂತ ಹೇಳಿ ನನ್ನ ವಿದ್ಯಾಭ್ಯಾಸವನ್ನು ನಾನು ಕೆಲವು ವರ್ಷಗಳ ಕಾಲ ಮೊಟಕುಗೊಳಿಸಿದೆ. ನಾನು ಮಾಡೋಕ್ಕಾಗಲಿಲ್ಲ, ಏಕೆಂದರೆ ಇದರಿಂದ ನಾನು ಹೊರಗಡೆ ಬರಬೇಕಾಗಿತ್ತು. ಹಾಗಾಗಿ ನಾನು ಚಿಕ್ಕ ವಯಸ್ಸಲ್ಲೇ ನಾನು ಕೆಲಸಕ್ಕೆ ಹೋಗುವಂಥ ಒಂದು ಪ್ರಸಂಗ ಬಂತು. ಹಾಗಾಗಿ ಚಂದಾಪುರ ಅಂತ ಅತ್ತಿಬೆಲೆ ಹತ್ರ ಜಾಗ ಇದೆ ಹೊಸೂರು ರೋಡಲ್ಲಿ, ಅಲ್ಲಿ ನಾನು ಸೂಪರ್ವೈಸರ್ ಯಾವುದೋ ಒಂದು ಕೆಲಸಕ್ಕೆ ಹೋದೆ. ಯಾಕೆಂದರೆ ನಾನು ಏರಿಯಾದಲ್ಲಿ ಇರಬಾರ್ದು ಅಷ್ಟೇ. ಏಕೆಂದರೆ ಆ ಫೀಲ್ಡಿಂದ ಹೊರಗಡೆ ಬಂದಾದ್ಮೇಲೆ, ಆ ಜಾಗದಿಂದ ಸಹವಾಸದಿಂದ ಹೊರಗಡೆ ಬಂದಾದ್ಮೇಲೆ ಹೇಳಲಿಕ್ಕಾಗಲ್ಲ ಎಷ್ಟು ಜನ ನನ್ನ ದ್ವೇಷ ಮಾಡ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಫಸ್ಟ್ರೆ ಸಮಯ ತುಂಬ ಕಡಿಮೆ ಇದೆ. ರೌಡಿಸಮಲ್ಲಿ ಇನ್ನೇನು ಹೋಗಿ ಸಿಲ್ಕಾಕೊಬೇಕು ನೀವು ನಿಮ್ಮನ್ನು ನೀವೇ, ಆ ಒಂದು ಪಾಯಿಂಟಿಂದ ಬೋಧಕರ ತರಬೇತಿಗೆ ಸೆಮಿನಾರಿಗೆ ಹೋಗುವಂಥ ಒಂದು ಆಸೆ ಉದ್ಭವ ಆಯ್ತಾ, ಅಥವಾ ಅದು ದೇವರ ನಡೆಸುವಿಕೆಯಲ್ಲಿ ಹಂಗೆ ಆಟೋಮೆಟಿಕ್ ಆಗಿ ನಡೀತಾ? ಅದು ಇಲ್ಲ, ಇದು ಖಂಡಿತವಾಗಿಯೂ ಸಹ ದೇವ್ರ ಉದ್ದೇಶ, ಅದು ಬೇರೆ ರೀತಿ ಎಲ್ಲರೂ ಮುಖಾಂತರ ಕೆಲಸ ಮಾಡ್ತಿತ್ತು. ಯಾವಾಗ ನಾನು ಹೊರಗಡೆ ಕೆಲಸ ಮಾಡ್ತಿದ್ದೆ, ನಾನು ಚಿಕ್ಕ ವಯಸ್ಸಿನಿಂದ ಆ ಸಂದರ್ಭದಲ್ಲಿ ಖಂಡಿತವಾಗಿ ಸಹ ಪಾಸ್ಟರ್ ಅಶೋಕ್ ರವರು ಸುಂಕುತಕಟ್ಟೆ ಸಭೆಯ ಪಾಲಕರಾಗಿ ಅವ್ರು ಕೆಲಸ ಮಾಡ್ತಿದ್ರು. ಅವ್ರ ಜೊತೆನೂ ನಾನು ಅನೇಕ ಸಭೆಗಳಿಗೆ ಹೋಗ್ತಿದ್ದೆ. ಚಾಮರಾಜಪೇಟೆ ಇರ್ಬೋದು, ಬೇರೆ ಬೇರೆ ಸುತ್ತಮುತ್ತ ಕೋರಮಂಗಲದಲ್ಲೊಂದು, ಶ್ರೀನಗರದಲ್ಲೊಂದು, ಗಿರಿನಗರದಲ್ಲೊಂದು, ಈ ರೀತಿ ಎಲ್ಲ ಕಡೆ ಅವ್ರ ಬ್ರಾಂಚಸ್ ಇತ್ತು. ಎಲ್ಲ ಕಡೆ ಹೋದಾಗೆಲ್ಲ ನಾನು ಕರ್ಕೊಂಡು ಹೋಗ್ತಿದ್ರು. ಸೊ ಇದೆಲ್ಲವನ್ನು ಅವರು ಮನಗಂಡು ಏನು ಮಾಡಿದ್ರು ಅಂದರೆ, ನಾನು ಹೊರಗಡೆ ಕೆಲಸ ಮಾಡ್ಬೇಕಾದ್ರೆ ಅವರು ಒಂದು ಸತಿ ಫೋನ್ ಮಾಡ್ತಾರೆ. ಅಂದರೆ ನಾನು ಫೋನ್ ಮಾಡಿದೆ ಅವರಿಗೆ, ಸರ್ ನಮ್ಮ ಮನೇಲಿ ತುಂಬ ಕಷ್ಟ ಇದೆ, ದಯವಿಟ್ಟು ಮನೆಗೆ ಬಂದು ಒಂದು ಪ್ರಾರ್ಥನೆ ಮಾಡಿ ಅಂತ. ಯಾವಾಗ ಅವ್ರು ನನ್ನ ಶಬ್ದವನ್ನು ಕೇಳಿಸ್ಕೊಂಡ್ರು, ವಾಯ್ಸ್ ಕೇಳಿಸ್ಕೊಂಡ್ರು, ಅವ್ರು ಹೇಳಿದ ಒಂದೇ ಮಾತು, ರವಿ ಹೇಗೆ ನಾನು ನಿನ್ನ ಮರೆತೆ ಗೊತ್ತಿಲ್ಲ, ದಯವಿಟ್ಟು ಮನೆಗೆ ಹೋಗಿ ಇವತ್ತೇ ನಿನ್ನ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊ, ನೀನು ನಾಳೆನೇ ಬೀದರ್ ಸೆಮಿನರಿಗೆ ಹೋಗ್ತೀಯಾ, ನೀನು ನಾಳೆ ಪಾಸ್ಟರ್ ಟ್ರೈನಿಂಗ್ ಹೋಗ್ತೀಯಾ ಅಂತ. ಪ್ರಾರಂಭದಲ್ಲಿ ಖಂಡಿತ ನಾನು ಕಸಿವಿಸಿ ಆಯಿತು. ಸರ್ ನಾನು ನಿಮ್ಮ ಕರೆ ಮಾಡಿದ್ದೆ ಬೇರೆ ಉದ್ದೇಶ, ನಮ್ಮ ಮನೇಲಿ ಸಮಸ್ಯೆ ಇದೆ. ನಿಮ್ಮ ಮನೇಲಿ ಏನೇ ಸಮಸ್ಯೆ ಇರಲಿ ಅದು ದೇವ್ರು ನೋಡ್ಕೊಳ್ತಾನೆ, ನಾವು ಪ್ರಾರ್ಥನೆ ಮಾಡ್ತೀವಿ. ಆದರೆ ನೀನು ನಾಳೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿದ ಹಾಗೆ ನಿನ್ನ ಗಂಟು ಮುಟ್ಟೆ ಎಲ್ಲ ಕಟ್ಕೊಂಡು ಹೋಗು. ಈ ವಿಚಾರ ಯಾವಾಗ ನಮ್ಮ ತಂದೆ ತಾಯಿ ಹೇಳಿದೆ, ಅವ್ರು ಫಸ್ಟ್ ಅದನ್ನು ಕಾಯ್ತಾ ಇದ್ರು. ಅವಾಗ ನಮ್ಮ ತಾಯಿ ಖಂಡಿತ ನೆನೆಸ್ಕೊಂಡ್ರು, ನೋಡೋ ನೀನು ಸತ್ತು ಹೋಗಿದ್ದೆ, ದೇವರು ಬದುಕಿಸಿದ್ರು, ದೇವ್ರ ಹತ್ರ ನಾನು ಪ್ರಮಾಣ ಮಾಡಿದ್ದೆ ಈ ರೀತಿ ಆಗ್ಬೇಕಂತ, ದೇವ್ರೊಂದು ಅವಕಾಶ ಕೊಡ್ತಾ ಇದ್ದೇನೆ, ನೀನು ಯಾಕೆ ಹೋಗಬಾರ್ದು. ಅಣ್ಣ ತಪ್ಪಿಸ್ಕೊಂಡ ದೇವ್ರ ಸೇವೆ ಹೋಗ್ಲಿಕ್ಕೆ, ಆದರೆ ಆ ಅವಕಾಶ ನಿನಗೆ ಬಂದಿದೆ, ನೀನು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೋಬೇಡಪ್ಪ, ನಿಂದೇನೇ ಸಾಲ ಇರಲಿ, ನಿಂದೇನೇ ಕಷ್ಟ ಇರಲಿ, ಅದೆಲ್ಲ ನಾವು ನೋಡ್ಕೊಳ್ತೀವಿ, ದಯವಿಟ್ಟು ಹೋಗು ಅಂತ ಹೇಳಿದ್ರು. ಬಲವಂತಕ್ಕೆ ನಾನು ಪ್ರಾರಂಭದಲ್ಲಿ ಹೋದೆ. ಆಮೇಲೆ ಅದು ತುಂಬ ಇಷ್ಟ ಆಯಿತು. ಈಗ ನನಗೆ ಅದೇ ನನ್ನ ಜೀವನ, ಅದೇ ನನ್ನ ಉಸಿರು, ಅದೇ ನನ್ನ ಮುಂದಿನ ಒಂದು ಭವಿಷ್ಯ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ನಾಟ್ ಫಾರ್ ಸೇಲ್ ಕಾರ್ಯಕ್ರಮಕ್ಕೆ ಒಂದು ಸೂಕ್ತವಾಗಿರ್ತಕ್ಕಂಥ ಕ್ಯಾಂಡಿಡೇಟ್ ನೀವು. ದೇವರು ನಿಮ್ಮನ್ನು ಅಧಿಕವಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಲಿ, ದೇವರು ನಿಮ್ಮನ್ನು ನಡೆಸಲಿ, ನೀವು ಒಂದು ಮಾದರಿಯಾಗಿ ಎಲ್ಲ ಯೌವನಸ್ಥರಿಗೆ ಇರಬೇಕು ಎಂಬತಕ್ಕಂಥದ್ದು ನಮ್ಮ ಪ್ರಾರ್ಥನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಮಸ್ಕಾರ. ಧನ್ಯವಾದಗಳು. ಹೋಗದೇ ಇರತಕ್ಕಂಥ ದಾರಿಯಲ್ಲಿ ಹೋಗಿ ಹಿಂದಿರುಗಲು ಅಸಾಧ್ಯವಾಗಿರ್ತಕ್ಕಂಥ ಒಂದು ಹಾದಿಯನ್ನು ಹಿಡಿದು ಬದಲಾವಣೆಯನ್ನು ತಂದಂಥ ವ್ಯಕ್ತಿ, ಆಶ್ಚರ್ಯಕರವಾಗಿ ಸಲಹೆಯನ್ನು ನೀಡಿದಂಥ ಆ ವ್ಯಕ್ತಿಯು ಕರೆ ಮೂಲಕ ದೇವರ ಬಳಿಗೆ ಬಂದಂಥ ಬೋಧಕರು. ನಾಟ್ ಫಾರ್ ಸೇಲ್, ಪಾಸ್ಟರ್ ರವಿಚಂದ್ರ.